ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಈಗ ಒಂದು ಹೊಸದಾಗಿ ಸಂಘರ್ಷವನ್ನು ದೇಶಾದ್ಯಂತ ಹುಟ್ಟುಹಾಕಿದ್ದಾವೆ. ಅದು ಈ ಕೇಂದ್ರ ಸರ್ಕಾರ ಮನರೇಗಾ ಯೋಜನೆಯನ್ನು ಸಂಪೂರ್ಣವಾಗಿ ಬದಲಾವಣೆ ಮಾಡಿ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಂತಹ ಪೂಜ್ಯ ಮಹಾತ್ಮ ಗಾಂಧೀಜಿಯವರ ಹೆಸರನ್ನೇ ಕೈಬಿಟ್ಟು ವಿ ರಾಮ್ಜಿ ಯೋಜನೆಯನ್ನು ತರಲಿಕ್ಕೆ ಹೊರಟಿದೆ. ಇದು ಈ ದೇಶದ ಜನತೆಯ ಭಾವನೆಗಳಿಗೆ ಧಕ್ಕೆಯನ್ನು ಉಂಟು ಮಾಡಿದಂಥ ಕೆಲಸ. ಕೂಡಲೇ ಕೇಂದ್ರ ಸರ್ಕಾರ ಹಿಂದಿನ ಮನರೇಗಾ ಯೋಜನೆ ಏನಿತ್ತಲ್ಲ ಅದನ್ನೇ ಪುನಃಸ್ಥಾಪನೆ ಮಾಡಬೇಕು. ಈಗ ಇವರೇನು ಹೇಳ್ತಾರೆ, ಈ ಹಿಂದೆ ಇದ್ದಂತಹ 100 ದಿನಗಳ ಕೂಲಿಯ ಅವಧಿಯನ್ನು 125 ದಿನಕ್ಕೆ ಹೆಚ್ಚಿದ್ದೀವಿ ಅಂತ ಹೇಳಿದ್ದಾರೆ. ಅಷ್ಟು ಬಿಟ್ಟರೆ ಮತ್ತೇನೇ ಯಾವುದೇ ಸುಧಾರಣೆಗಳನ್ನು ಮನರೇಗಾ ಯೋಜನೆಯಲ್ಲಿ 5 ಜಿ ಯೋಜನೆಯಲ್ಲಿ ಇವರು ತಂದಿಲ್ಲ. ಇದು ಜನರನ್ನು ಎಲ್ಲೋ ಒಂದು ಕಡೆ ದಿಕ್ತಪ್ಪಿಸೋದಕ್ಕೆ ಕೆಲಸ. ರಾಮನ ಹೆಸರಿಟ್ಟ ತಕ್ಷಣ ಜನರಿಗೆ, ಕೂಲಿ ಕಾರ್ಮಿಕರಿಗೆ ಹೊಟ್ಟೆ ತುಂಬಲ್ಲ. ಮಹಾತ್ಮ ಗಾಂಧೀಜಿಯವರ ಹೆಸರನ್ನು ತೆಗೆದಿರ್ತಕ್ಕಂಥದ್ದು ಅತ್ಯಂತ ಘೋರ ಅಪರಾಧ. ಇದನ್ನು ನಾವು ಖಂಡಿಸ್ತೇವೆ, ನಮ್ಮ ಸಂಘಟನೆ ಖಂಡಿಸುತ್ತೆ. ಆಮೇಲೆ ಈ ಕಳೆದ 3 ತಿಂಗಳ ಹಿಂದೆ ವಾರ್ಡ್ ಸಭೆಗಳು ನಡೆದವು. ರಾಜ್ಯಾದ್ಯಂತ ಎಲ್ಲ ಗ್ರಾಮ ಪಂಚಾಯತಿಗಳ ವಾರ್ಡ್ ಸಭೆಗಳು ನಡೆದವು. ಆ ನಂತರ ಗ್ರಾಮ ಸಭೆಗಳು ನಡೆದವು ಎಲ್ಲ ಗ್ರಾಮ ಪಂಚಾಯತಿಗಳಲ್ಲಿ. ಆ ನಂತರ ಈ ಕ್ರಿಯಾ ಯೋಜನೆ ಮಾಡಲಾಯಿತು. ಅದು ಈಗ ಹಾಲಿ ಗ್ರಾಮ ಪಂಚಾಯತಿಗಳಲ್ಲಿ ಪೆಂಡಿಂಗ್ ಇದ್ದಾವೆ, ಬಾಕಿ ಇದ್ದಾವೆ, ಅನುಮೋದನೆಗೊಳ್ಳದೆ ಬಾಕಿ ಇದ್ದಾವೆ. ಕೇಂದ್ರದ NREG ಲಾಗಿನ್ ಅಥವಾ ಬಿರಾಮ್ಜಿ ಲಾಗಿನ್ ಓಪನ್ ಆಗದೇನೆ ಈ ಯೋಜನೆ ಹಳ್ಳ ಹಿಡ್ದಿದೆ. ಇದು ಹೆಂಗೆ ಅಂತ ಹೇಳಿದ್ರೆ, ಹಳ್ಳಿಯಲ್ಲಿ ಒಂದು ಗಾದೆ ಇದೆ. ಈಗ ಹಳ್ಳಿಯಲ್ಲೇನು, ನಗರಗಳಲ್ಲಿ ಒಂದು ವಾಡಿಕೆ ಇದೆ. ಗಂಡ ಹೆಂಡಿನ ಮಧ್ಯೆ ಜಗಳದ ಮಧ್ಯೆ ಕೂಸು ಬಡವಾಯಿತು ಅಂತ. ಇವತ್ತು ಆ ಪರಿಸ್ಥಿತಿ ಈ ಗ್ರಾಮೀಣ ಭಾಗದ ಜನರಿಗೆ ಕಾಡ್ತಾ ಇದೆ. ಕೂಡಲೇ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಈ ಸಮಸ್ಯೆಯನ್ನು ಪರಸ್ಪರ ಮಾತುಕತೆಯ ಮೂಲಕ ಬಗೆಹರಿಸಿಕೊಳ್ಬೇಕು. ಯಾವುದೇ ಕಾರಣಕ್ಕೂ ಮನರೇಗಾ ಯೋಜನೆ ಅಥವಾ ಗ್ರಾಮೀಣ ಭಾಗದ ಅಶಿಕ್ಷಿತ ಕೂಲಿ ಕಾರ್ಮಿಕರು ಇವರಿಗೆ ಅವಕಾಶವನ್ನು ಕಸ್ಕೋಬಾರ್ದು, ಅವರಿಗೆ ಅವಕಾಶ ಮಾಡಿಕೊಡ್ಬೇಕು. ಯಾವುದೇ ಕಾರಣಕ್ಕೂ ಮನರೇಗಾ ಯೋಜನೆ ಅಥವಾ ಜಿ ಯೋಜನೆಯನ್ನು ರದ್ದು ಮಾಡಬಾರ್ದು, ಕೂಡಲೇ ಅದನ್ನು ಜಾರಿಗೊಳಿಸಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಇವಾಗ ಈ ಸಾಲಿನ ಬಡ್ಜೆಟ್ನಲ್ಲಿ ಸಿದ್ದರಾಮಯ್ಯನವರು ಈ ಮನರೇಗಾ ಯೋಜನೆಗಾಗಲಿ ಕೇಂದ್ರದ ಮೋದಿ ಸರ್ಕಾರದ ವಿ ಯೋಜನೆಗಾಗಲಿ ಯಾವುದೇ ಹಣವನ್ನು ಬಜೆಟ್ನಲ್ಲಿ ಪ್ರಾವಿಷನ್ ಮಾಡಿಲ್ಲ. ಇದರರ್ಥ ಈ ಎರಡೂ ಯೋಜನೆಗಳಿಗೆ ತಿಲಾಂಜಲಿ ಇರ್ತಕ್ಕಂಥ ಕೆಲಸ ನಡೆದಿದೆ. ಇದರಿಂದ ಗ್ರಾಮೀಣ ಭಾಗದ ವೈಯಕ್ತಿಕ ಕಾಮಗಾರಿಗಳು, ಸಾಮೂಹಿಕ ಕಾಮಗಾರಿಗಳು ಸಂಪೂರ್ಣವಾಗಿ ಸ್ಥಗಿತ ಆಗಿದೆ. 3 ತಿಂಗಳಿನಿಂದ ಯಾವುದೇ ಈಗಾಗಲೇ ಇಷ್ಟೊಳಗಡೆ ಬೆರೆಸ್ಟಿನ ಚಟುವಟಿಕೆಗಳು NREGಯಿಂದ ಆಗಬೇಕಾಗಿತ್ತು. ಎಲ್ಲವೂ ಇವತ್ತು ಬಂದಾಗ್ಬಿಟ್ಟಿದ್ದಾವೆ, ಸ್ಥಗಿತವಾಗಿದ್ದಾವೆ. ಆದ್ದರಿಂದ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಇದಕ್ಕೆ ಹೊಣೆ ಆಗ್ತಾರೆ. ರಾಜ್ಯದಲ್ಲಿ NREG ವರ್ಕರ್ಸ್ ಏನಿದಾರಲ್ಲ, ಮ್ಯಾಂಡೇಟ್ಸ್ ಪರವಾಗಿ ಅವರೆಲ್ಲರಿಗೂ ತೊಂದರೆ ಆಗ್ತಾ ಇದೆ. NREG ಕೂಲಿ ಕಾರ್ಮಿಕರು, ಅತಿ ಸಣ್ಣ ರೈತರು, ಗಿರಿಜನರು, ಮಹಿಳೆಯರು ಎಲ್ಲರಿಗೂ ಅವಕಾಶದಿಂದ ವಂಚಿತರಾಗಿದ್ದಾರೆ. ಅದು 2005ರಲ್ಲಿ ಸೆಪ್ಟೆಂಬರ್ 7ರಂದು ಅಂದಿನ ಪ್ರಧಾನಮಂತ್ರಿಗಳಾಗಿದ್ದ ಮನಮೋಹನ್ ಸಿಂಗ್ ಅವರು
ಆರ್ಥಿಕ ತಜ್ಞರು ಅವರು ಈ ಯೋಜನೆ ಜಾರಿ ತಂದಿದ್ದು. ಆವಾಗ ರೇಷಿಯೋ ಕೇಂದ್ರದ್ದು 90 ಭಾಗ, ರಾಜ್ಯದ್ದು 10 ಭಾಗ ರೇಷಿಯೋ ಇತ್ತು ಪ್ರಮಾಣ. ಆದರೆ ಇವತ್ತು ಈ ಜಿ ಯೋಜನೆಯಲ್ಲಿ ಕೇಂದ್ರ 60%, ಇನ್ನು ರಾಜ್ಯ ಸರ್ಕಾರ 40% ಹಣವನ್ನು ಅನುಪಾತದಲ್ಲಿ ಕೊಡಬೇಕು ಅಂತ ಕಡ್ಡಾಯ ಮಾಡಲಾಗಿದೆ. ಇದು ರಾಜ್ಯ ಸರ್ಕಾರದ ಮೇಲೆ ದುಬಾರಿಯಾದಂಥ ಹೊರೆಯಾಗುತ್ತೆ. ಯಾವುದೇ ರಾಜ್ಯ ಸರ್ಕಾರಗಳು ಈ ಯೋಜನೆಯನ್ನು ಕೈಗೆತ್ತಿಕೊಳ್ಳಲ್ಲ. ಆದ್ದರಿಂದ ಕೂಡಲೇ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳು ಮಧ್ಯಸ್ಥಿಕೆ ಮಾಡಿ ಎಲ್ಲ ಒಂದು ಕಡೆಗೆ ಈ ಯೋಜನೆಯನ್ನು ಮುಂದುವರಿಸಬೇಕು ಅಂತ ಒತ್ತಾಯವನ್ನು ಈ ಸಂದರ್ಭದಲ್ಲಿ ಮಾಡಲಿಕ್ಕೆ